ಹಗಲಿನ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ, ನಮ್ಮೂರು ಮೈಸೂರು ನಿಮ್ಮೂರು ಯಾವುದು ಅಂತ ಕೇಳಿದಂಥ ದ್ವಾರಕೀಶ್ ಅವರಿಗೆ ಒಂದು ನಿಮಿಷ ಎಲ್ಲ ನಿಂತ್ಕೊಂಡು ಮೌನ ಆಚರಿಸಿ ಸರ್. ಆಯಿತಾ? ಹಾಗಿದ್ರೆ ತುಂಬ ನನಗೆ ಗೊತ್ತಿದ್ದಿಲ್ಲ, ಕ್ಷಮೆ. ಇವತ್ತು ಭಾರತದ ಅಂದರೆ ಸ್ವತಂತ್ರ ಭಾರತದ ಪ್ರಪ್ರಥಮ ರಾಮೋತ್ಸವ ಇವತ್ತು ಪ್ರಪ್ರಥಮವಾಗಿ 1574ರಲ್ಲಿ ಬಾಬರು ರಾಮ ಮಂದಿರವನ್ನು ಕೆಡೋದ ಮೇಲೆ ಅಲ್ಲಿ ಮಸೀದಿ ಬರುತ್ತೆ. ಅದರ 1625 ಅಕ್ಬರು ಅವತ್ತಿಂದ ಒಂದು ಪರಿಸ್ಥಿತಿ ಮನಗಂಡು ರಾಮಲಲ್ಲಾ ಅಂತ ಒಂದು ಸ್ಥಾಪನೆ ಮಾಡಿಸಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾನೆ. ಔರಂಗಜೇಬ್ ಬಂದಮೇಲೆ 1701ರಲ್ಲಿ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ಅವತ್ತಿಂದ ನಿಜವಾದ ರಾಮೋತ್ಸವ ಆಗಿದ್ದು ಇವತ್ತೇನೆ. ಸ್ವತಂತ್ರ ಭಾರತದ ಪ್ರಪ್ರಥಮ ರಾಮೋತ್ಸವದ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ರಾಮ ಅಂದರೆ ಯಾರು? ನಮ್ಮ ಅಸ್ಮಿತೆ ರೀ ರಾಮ, ನಮ್ಮ ದೇಶದ ಮರ್ಯಾದಾ ಪುರುಷೋತ್ತಮ ರಾಮ ರೀ. ಅವನನ್ನು ಎಲ್ಲ ರಾಜಕೀಯ ಪಡ್ತು ಅವ್ರು ಸಿಂಬಲ್ ಮಾಡ್ಕೊಡ್ತಿದ್ದಾರೆ, ಬೈಯೋಕ್ಕೊಬ್ರು ಹೊಗಳಕ್ಕೊಬ್ರು. ಆದರೆ ರಾಮನ ಯಾರು ಬೈಯೋ ಅವಶ್ಯಕತೆ ಇಲ್ಲ, ಹೊಗಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ರಾಮ ಅಂದರೆ ಒಂದು ನಾಮ, ರಾಮನಾಮ ಸ್ಮರಣೆಯಲ್ಲೇ ಹಿಂದೆ ನಮ್ಮ ಭಾರತ ದೇಶದ ಜೀವನ. ಇಡೀ ಪ್ರಪಂಚದ ಅಸ್ಮಿತೆ ಅಡಗಿರೋದೇ ರಾಮನಾಮದಲ್ಲಿ. ರಾಮನಾಮ, ಕೃಷ್ಣ ಸ್ಮರಣೆ, ಶಿವನಾಮಗಳು ನಮ್ಮನ್ನೆಲ್ಲ ಯಾವತ್ತೂ ಕಾಪಾಡ್ತಾ ಇರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಜನ ಹಾಡಾಡಿದ್ದೀರ, ಮಾತಾಡಲಿಕ್ಕೆ ಬರೋ ಸ್ವಲ್ಪ ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಮೊನ್ನೆ ಅಂಬೇಡ್ಕರ್ ಅವರದ್ದು ಸ್ಪೀಚ್ ಮಾಡಿದ್ರು. ಎಷ್ಟು ನಾನು ಡ್ಯಾನ್ಸ್ ಮಾತ್ರ ಮಾಡ್ತಾರೆ ಅಂತ ಅಲ್ಲ, ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ. ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಗಂಗಯ್ಯ ಸಿದ್ದಯ್ಯ ಅವರು ಒಂದು ಅದ್ಭುತ ಗೀತೆಯನ್ನು ಹಾಡ್ತಾ ಇದ್ದಾರೆ.